ನಾವು ನಮ್ಮ ಮಕ್ಳುಗಳಿಗೆ ಎಜುಕೇಶನ್ ಜೊತೆಗೆ ಸಂಸ್ಕಾರನೂ ಕಲ್ಸ್ಕೊಡ್ಬೇಕಾಗುತ್ತೆ. ಕಲ್ಸ್ಕೊಟ್ಟಿಲ್ಲ ಅಂದ್ರೆ ಇದೇ ರೀತಿ ಆಗೋದು. ಈ ತರ ನೀವು ಬೇರೆಯವ್ರ ಮನೆ ಹೆಣ್ಣು ಮಕ್ಳಿಗೆ ಹೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮನೆ ಹೆಣ್ಮಕ್ಳನ್ನ ಯಾವ ಚಂದದಲ್ಲಿ ನೋಡ್ಕೊಂಡಿದ್ದೀರಾ ಅಂತ ಇದರಿಂದಾನೇ ಗೊತ್ತಾಗತ್ತೆ. ಇದನ್ನೇ ಸಂಸ್ಕಾರ ಅಂತ ಅನ್ನೋದು. ನಾರ್ಯಸ್ತು ಪೂಜ್ಯಂತೆ ರಮತಾ ತತ್ರ ದೇವತಃ. ಅರ್ಥ, ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವರು ಯಾವಾಗ್ಲೂ ನೆಲೆಸಿರ್ತಾರೆ ಅಂತ. ಈ ತರ ಮುಸ್ರೆ ತಿಕ್ಕೋಗು, ನೀನು ಅಡುಗೆ ಮನೇಲಿ ಕೆಲಸ ನೋಡ್ಕೋ, ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ಅಂತ ನೀವೇ ಹೆಣ್ಮಕ್ಳಿಗೆ ಹೇಳ್ತಾ ಇದ್ರೆ ನಿಮ್ ಸಂಸ್ಕಾರ ಎಷ್ಟಿದೆ ಅಂತ ನೀವೇ ತೋರ್ಸ್ಕೊತಾ ಇದ್ದೀರಾ. ನಿಮ್ ಸಂಸ್ಕಾರ ಅಷ್ಟೇ ಅಲ್ಲ, ನಿಮ್ಮ ಅಪ್ಪ ಅಮ್ಮನ ಸಂಸ್ಕಾರನು ನಿಮ್ಗೆ ಎಷ್ಟು ಬಂದಿದೆ ಅನ್ನೋದನ್ನ ನೀವೇ ತೋರ್ಸ್ಕೊತಾ ಇದ್ದೀರಾ. ಅಥವಾ ನಿಮ್ಮ ಅಪ್ಪ ಅಮ್ಮ ನಿಮಗೆ ಏನ್ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಅಂತ ನೀವೇ ತೋರ್ಸ್ದಂಗಾಯ್ತು. ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂದರೆ ನಿಮ್ಮಮ್ಮ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಹೆಂಡತಿ ಅವ್ರಗಳ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನೆನೆಸ್ಕೊಂಡು ನಂಗೆ ತುಂಬ ಬೇಜಾರಾಗ್ತಿದೆ.